ನೈಸ್ಗಾಗಿ ಅಕ್ರಮ ಭೂಸ್ವಾಧೀನದ ಬಗ್ಗೆ ತನಿಖೆಗೆ ಹೈಕೋರ್ಟ್ ಆದೇಶಿಸಿದ್ದು, ನೈಸ್ ರಸ್ತೆಯಲ್ಲಿ ಟೋಲ್ ಸಂಗ್ರಹ ಅಕ್ರಮ ಅಂತ ಹೈಕೋರ್ಟ್ ಪೀಠ ಹೇಳಿತು. ಹೈಕೋರ್ಟ್ ಆದೇಶದ ಬಗ್ಗೆ ಕೇಂದ್ರ ಸಚಿವ ಎಚ್ಡಿಕೆ ಸುದ್ದಿಗೋಷ್ಠಿ ನಡೆಸಿದ್ದು, ನೈಸ್ ಯೋಜನೆಯಲ್ಲಿ ದೊಡ್ಡ ಮಟ್ಟದ ರೈತರ ಭೂಮಿನ ಲಪಟಾಯಿಸಿದ್ದಾರೆ. ನೈಸ್ ರಸ್ತೆಯಿಂದ ಹಗಲು ದರೋಡೆ ಅಂತ ಹೈಕೋರ್ಟ್ ಹೇಳಿದೆ. ಸರ್ಕಾರನೂ ಶಾಮೀಲಾಗಿದೆ ಅಂತ ಕೋರ್ಟ್ ಹೇಳಿದೆ ಅಂತ ಎಚ್ಡಿಕೆ ಹೇಳ್ತಾ ಇದ್ದಾರೆ. ಕರ್ನಾಟಕ ರಾಜ್ಯದ ಅತಿ ದೊಡ್ಡ ಹಗರಣ ಅಂತ ಹೈಕೋರ್ಟ್ ಹೇಳಿದೆ. ನೈಸ್ ರಸ್ತೆಯಲ್ಲಿ ಇನ್ನು ಮುಂದೆ ಟೋಲ್ ಕಟ್ಟಬೇಡಿ ಅಂತ ಎಚ್ಡಿಕೆ ಹೇಳಿದ್ದಾರೆ. ವಿಧಾನಸೌಧಕ್ಕೆ ತಲೆಬಾಗಿ ಹೋದ ಸಿಎಂ ನೈಸ್ ಬಗ್ಗೆ ಮಾತಾಡ್ಲಿ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ವರ್ಷ ಈ ರೀತಿ ರಾಜ್ಯ ಲೂಟಿ ಆಗಬೇಕು. ಇವತ್ತು ಹೊಸಕೆರೆಹಳ್ಳಿ ಟೋಲ್ ಇದೆಯಲ್ಲ, ಅಲ್ಲಿ ಬಡವ್ರ ಮೇಲೆ ಒಕ್ಕಲೆಬ್ಬಿಸ್ತೀರಿ. ಆದರೆ ಅಲ್ಲಿ ಒಂದು ಶೋಭಾ ಡೆವಲಪರ್ಸು ಅಲ್ಲಿ ಒಂದು ಅರ್ಜಿ ಬರೀತಾನೆ, ನಂದಿ ಇನ್ಫ್ರಾಸ್ಟ್ರಕ್ಚರ್ ಕಾರಿಡಾರ್ನವರಿಗೆ ನಮಗಲ್ಲಿ ಬಿಲ್ಡಿಂಗ್ ಕಟ್ಟಲಿಕ್ಕೆ NOC ಕೊಡಿ ಅಂತೇಳಿ. ಇಲ್ಲಿ NOC ಕೊಡ್ತಾರೆ. ಇವರ ಅಪ್ಪೊಂದು ಆಸ್ತಿ. ಇವತ್ತು ಅವರು ಟೋಲ್ ಕಲೆಕ್ಟೇ ಮಾಡೋಂಗಿಲ್ಲ. ನಿಮ್ಮ ಫ್ರೇಮ್ವರ್ಕ್ ಅಗ್ರಿಮೆಂಟ್ ಪ್ರಕಾರ ಹಗಲು ದರೋಡೆ ನಡೀತಾ ಇದೆ. ಬೆಂಗಳೂರಿನ ನಾಗರಿಕರಿಗೆ ನಾನು ಮನವಿ ಮಾಡ್ತೇನೆ, ಯಾವುದೇ ಕಾರಣಕ್ಕೂ ಟೋಲನ್ನು ಕಟ್ತಕ್ಕಂಥದ್ದನ್ನು ನಿಲ್ಲಿಸಿ. ಇದು ಈ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದೆ. ಇವತ್ತೇನು ಆದೇಶ ಇದೆ, ಈ ಆದೇಶದ ಪ್ರಕಾರ ಇನ್ನು ಎಷ್ಟು ದಿವಸ ಬೇಕು ಇಂಪ್ಲಿಮೆಂಟ್ ಮಾಡಲಿಕ್ಕೆ ನಿಮಗೆ ಕಣ್ಣು ಮುಂದೆ ಇದೆ. ಅದರಿಂದ ಇವತ್ತು ಈ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದ್ದೇವೆ. ಈ ಸರ್ಕಾರ ಇನ್ನು ಎಷ್ಟು ದಿವಸದಲ್ಲಿ ಈ ಸುಪ್ರೀಂ ಕೋರ್ಟ್ ಆದೇಶನ ಪಾಲನೆ ಮಾಡ್ತೀರಿ? ಇವತ್ತು ಯಾವೊಂದು ಡಿವಿಷನಲ್ ಬೆಂಚ್ನಲ್ಲಿ ತೀರ್ಪು ಕೊಟ್ಟಿದ್ದಾರೆ, ಈ ಸರ್ಕಾರಕ್ಕೆ ಒಂದು ಗಡುವು ಕೊಡ್ತಾ ಇದ್ದೇವೆ. ತಕ್ಷಣ ಈ ಒಂದು ವಿಷಯದಲ್ಲಿ ಟೋಲ್ ಕಟ್ಟಬೇಡಿ ಎಂದ ಕುಮಾರಸ್ವಾಮಿ ವಿರುದ್ಧ ಬಾಲಕೃಷ್ಣ ಕಿಡಿಕಿಡಿಯಾಗಿದ್ದಾರೆ. ಜವಾಬ್ದಾರಿಯುತ ಸ್ಥಾನದಲ್ಲಿ ಇದ್ದವರು ಈ ರೀತಿ ಮಾತಾಡಬಾರದು, ಕಾನೂನು ಹೋರಾಟ ಮಾಡಲಿ, ಏನಾದರೂ ಹೆಚ್ಚು ಕಮ್ಮಿ ಆದ್ರೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಕುಮಾರಸ್ವಾಮಿ ಕ್ಷುಲ್ಲಕ ಹೇಳಿಕೆ ಕೊಡೋದು ನಿಲ್ಲಿಸಲಿ. ಬಿಡದಿ ಟೌನ್ಶಿಪ್ ಎಚ್ಡಿಕೆ ಮಾಡಿದ್ರು, ನೈಸ್ ಗೌಡ್ರು ಮಾಡಿದ್ರು, ಅವರೇ ಮಾಡಿ ಈಗ ಜನರನ್ನ ಎತ್ತು ಕಟ್ತಾ ಇದ್ದಾರೆ ಅಂದಿದ್ದಾರೆ ಬಾಲಕೃಷ್ಣ. ಒಬ್ಬರು ಜವಾಬ್ದಾರಿ ಸ್ಥಾನದಲ್ಲಿದ್ದವರು ಆ ಥರ ಹೇಳಿಕೆಗಳನ್ನು ಕೊಡಬಾರ್ದು, ಎತ್ಕಟ್ಟತಕ್ಕಂಥ ಹೇಳಿಕೆಗಳನ್ನು ಕೊಡ್ಬೋದು. ಆದರೆ ಕಾನೂನು ರೀತಿಯಲ್ಲಿ ಹೋರಾಟ ಮಾಡಲಿ. ಕಟ್ಟಬೇಡಿ ಅನ್ನೋದು, ಗುಂಪು ಕಟ್ಟೋದು, ಗಲಾಟೆ ಮಾಡೋದ್ರಿಂದ ಕಾನೂನಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆದರೂ ಯಾರು ಜವಾಬ್ದಾರಿ ಆಗ್ತಾರೆ? ಆ ಥರ ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥ ಕುಮಾರಸ್ವಾಮಿ ಅವರು ಕ್ಷುಲ್ಲಕ ಹೇಳಿಕೆಗಳನ್ನು ದಯಮಾಡಿ ಕೊಡೋದನ್ನು ನಿಲ್ಲಿಸಬೇಕು. ಅದಕ್ಕೆ ಕಾನೂನಿದೆ, ಕಾನೂನಲ್ಲಿ ಹೋರಾಟ ಮಾಡಿ. ನೀವು ನೈಸ್ ರಸ್ತೆ ಯಾರಿಂದ ಬಂತದ್ದು? ಯಾರ ಕಾಲದಲ್ಲಿ ಪ್ರಾರಂಭ ಆಯಿತು? ದೇವೇಗೌಡರ ಕಾಲದಲ್ಲೇ ಪ್ರಾರಂಭ ಆಗಿದ್ದು. ದೇವೇಗೌಡರು ನೈಸ್ ರಸ್ತೆ ಮಾಡದೆ ಹೋಗಿದ್ರೆ ಈ ಒಂದು ವಿಚಾರಗಳ ಚರ್ಚೆ ಆಯ್ತಿರ್ಲಿವಲ್ಲ. ಕುಮಾರಸ್ವಾಮಿ ಅವರು ಬಿಡದಿ ಟೌನ್ಶಿಪ್ಪು, ದೇವೇಗೌಡರು ನೈಸು, ಇವರೇ ಮಾಡೋದು, ಇವರೇ ಜನಗಳನ್ನ ಎತ್ಕಟ್ಟದ ಮೇಲೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.